ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವನ್ನ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ರಾಜ್ಯಪಾಲರ ಅಂಕಿತವನ್ನು ಕೂಡ ಹಾಕಿಸ್ಕೊಂಡು, ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಅಂಕಿತವನ್ನು ಹಾಕಿಸ್ಕೊಂಡು ಈಗಲೂ ಕೂಡ ಈ ಸಮುದಾಯಗಳ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವ್ರ ಯೋಗ್ಯತೆಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದ, ಮತ್ತೆ ಹೇಳ್ತಾ ಇದ್ದೇನೆ, ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಈ ಕಾಂಗ್ರೆಸ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರಿಯಾದ ರೀತಿ ವಾದವನ್ನ ಮಂಡನೆ ಮಾಡುವ ಗೋಜಿಗೂ ಕೂಡ ಹೋಗ್ದೇನೆ ಈ ಸಮುದಾಯಗಳಿಗೆ ದೊಡ್ಡ ದ್ರೋಹವನ್ನ ಮಾನ್ಯ ಮುಖ್ಯಮಂತ್ರಿಗಳು ಎಸಗಿದ್ದಾರೆ ಅನ್ನೋದನ್ನ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ರಾಜ್ಯ ಉಚ್ಚ ನ್ಯಾಯಾಲಯದ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನ ನೆಪ ಮಾಡಿಕೊಂಡು ಹಿಂದಿನ ಮೀಸಲಾತಿಯನ್ನ ಉಪಯೋಗಿಸ್ಕೊಂಡು 58,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಡೆ 2,85,000 ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಇಲ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನ ಸರಿಯಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರದೇನೆ 6% ಪಕ್ಕಕ್ಕಿಟ್ಟು ಕೇವಲ 50% ಹಿಂದಿನ ಹಳೆಯ ಮೀಸಲಾತಿ ಪ್ರಕಾರ ಮಾಡ್ತೇವೆ ಅಂತೇಳಿ ಹೊರಟಿದ್ದೀರಿ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಏನು ಹಿಂದಿನ ಬಿಜೆಪಿ ಸರ್ಕಾರ ತಂದಂತ ಮೀಸಲಾತಿ 50 56% ಏರಿಸಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ಅನ್ಯಾಯ ಮಾಡದೇನೆ ನೀವು 50,000 ಖಾಲಿ ಹುದ್ದೆಗಳನ್ನ ನೇಮಕಾತಿ ಮಾಡ್ತಿರೋ, 1 ಲಕ್ಷ ಮಾಡ್ತಿರೋ ನಿಮಗೆ ಬಿಟ್ಟಿರುವಂತದ್ದು. ನಮ್ಮ ಆಗ್ರಹ ಇರುವಂತದ್ದು ಎಲ್ಲ ಖಾಲಿ ಹುದ್ದೆಗಳನ್ನ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅನ್ನುವ ಆಗ್ರಹ ಒಂದ್ ಕಡೆ ಆದ್ರೆ, 56% ಇವತ್ತೇನು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ. ಅದರ ಆಧಾರವನ್ನ ಇಟ್ಕೊಂಡು ಇವತ್ತಿನ ನಿಮ್ಮ ಹಣಕಾಸಿನ ಮುಂಗಟ್ಟನ್ನ ಪರಿಸ್ಥಿತಿನ 50 ಲಕ್ಷ ನೇಮಕಾತ ಮಾಡ್ತಿರೋ, 1 ಲಕ್ಷ ಹುದ್ದೆನ ಭರ್ತಿ ಮಾಡ್ತಿರೋ, ಆದ್ರೆ ಶೋಷಿತ ಪೀಡಿತ ಸಮುದಾಯಗಳಿಗೂ ಕೂಡ ಒಳ ಮೀಸಲಾತಿಯನ್ನ ಪರಿಗಣಿಸಿ ತದನಂತರವೇ ಈ ಹುದ್ದೆಗಳಿಗೆ ಭರ್ತಿ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಪದೇ ಪದೇ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಕಿಂಚಿತ್ತಾದ್ರೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ನೀವು ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ರೆ ರಾಜ್ಯ ನ್ಯಾಯಾಲಯದ ಕುಂಟು ನೆಪವನ್ನ ಹೇಳ್ದೇನೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು, ಉದ್ಯೋಗವನ್ನ ಕೊಡುವಂತ ಕೆಲಸ ಮಾಡಬೇಕು. ಏನು ಯುವಜನತೆ ಇವತ್ತು ಹಿಂದುಳಿದ ವರ್ಗಗಳಿರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು, ಎಲ್ಲಾ ವರ್ಗದ ಜನರೇನಿದ್ದಾರೆ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು, ಆ ಹುದ್ದೆಗಳ ಭರ್ತಿ ಮಾಡುವಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತೊಟ್ಟಲನ್ನ ತೂಗುವಂತ ಕೆಲಸ ಮಾಡೋದು, ಮಗುವನ್ನ ಚೂಟುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಕ್ಷಮ್ಯ ಅಪರಾಧ. ತೊಟ್ಲನ್ನು ಕೂಡ ತೂಗುವಂಥದ್ದು, ಮಗುವನ್ನು ಕೂಡ ಚೂಟುವಂಥದ್ದು. ನೀವು ಎಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಾರೋ ಗೊತ್ತಿಲ್ಲ ನಮಗೆ. ಆದರೆ
ಯಾವ ಅಹಿಂದ ಸಮುದಾಯವಾದ ಹೆಸರನ್ನ ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಸಮುದಾಯದ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಶೋಷಿತ ಪೀಡಿತ ಸಮುದಾಯಗಳನ್ನ ಕೆಣಕುವಂತ ಕೆಲಸವನ್ನ ಮಾಡಬೇಡಿ. ಒಳ ಮೀಸಲಾತಿಯನ್ನ ಜಾರಿಗೆ ತರದೇನೆ ನೀವು ಉದ್ಯೋಗವನ್ನ, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಮುಂದೆ ಆಗ್ತಕ್ಕಂತ ಘಟನೆಗಳಿಗೆ ತಾವೇ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.